ಕೇರಳದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಪ್ರವಾಹ ಭೂಕುಸಿತಕ್ಕೆ 3 ಜನ ಬಲಿಯಾಗಿದ್ದಾರೆ. ಇಡುಕ್ಕಿ, ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ಮನೆಯ ಮೇಲೆ ಮಣ್ಣು ಕುಸಿದು ಮಹಿಳೆ ದುರ್ಮರಣವಾಗಿದ್ದಾರೆ. ಕೇರಳದಲ್ಲಿ ಮಳೆ ಅಬ್ಬರ ಜೋರಾಗಿರುವಂತದ್ದು, ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಸದ್ಯ ಅಲ್ಲಿ ಸಂಭವಿಸಿದಂತಹ ಭೂಕುಸಿತಕ್ಕೆ 3 ಜನ ಬಲಿಯಾಗಿರುವಂತದ್ದು. ಕೇರಳದ ಇಡುಕ್ಕಿ ಹಾಗೆ ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಈಗ ಭೀಕರ ಭೂಕುಸಿತ ಉಂಟಾಗಿದೆ. ಮನೆ ಮೇಲೆ ಮಣ್ಣು ಕುಸಿದು ಸದ್ಯ ಅಲ್ಲಿದ್ದಂತಹ ಓರ್ವ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆಗೆ ಹಲವೆಡೆ ಜನರು ಕೂಡ ಈಗ ಮಣ್ಣಿನಡಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರವಾಹದಿಂದ ಅಲ್ಲಿನ ಕೇರಳದ ಜನಜೀವನ ಈಗ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸದ್ಯ ಹೆದ್ದಾರಿ ಸೇರಿದಂತೆ ಹಲವು ರಸ್ತೆಗಳು ಸಂಚಾರ ಸ್ಥಗಿತವನ್ನ ಕಳ್ಕೊಂಡಿದೆ. ಯಾಕಂದ್ರೆ ರಸ್ತೆಗಳೇ ಗೊತ್ತಾಗ್ತಾ ಇಲ್ಲ. ರಸ್ತೆಗಳನ್ನು ಮೀರಿ ನೀರೀಗ ಸೇರಿರುವಂತದ್ದು. ಮತ್ತೊಂದು ಕಡೆಗೆ ನದಿಗಳು ಉಕ್ಕಿ ಹರಿದು ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇಲ್ಲಿ ವಾಹನಗಳು ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ, ಜನರು ಕೂಡ ಓಡಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಈಗ 8 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. 3 ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಭೂ ಕುಸಿತದ ತೀವ್ರತೆ ಹೆಂಗಿದೆ, ಜೊತೆಗೆ ಮಳೆರಾಯನ ಅಟ್ಟಹಾಸ ಹೆಂಗಿದೆ ಅಂತ. ದೇವರನಾಡಿಗೆ ಈ ವರುಣನ ಶಾಪ. ಈ ಮಳೆ ಬಂತು ಅಂತ ಅಂದ್ರೆ ಏನಾದ್ರೂ ಒಂದು ಅಲ್ಲಿ ಸಂಭವಿಸಿ ಭೂಕಂಪನೋ ಅಥವಾ ಮನೆ ಬೀಳೋದು ಅಥವಾ ಒಂದಷ್ಟು ಜನರನ್ನ ಬಲಿ ತೆಗೆದುಕೊಳ್ಳೋದು, ಇಂತಹ ಘಟನೆಗಳು ಪ್ರತಿ ವರ್ಷ ಕೇರಳದಲ್ಲಿ ಸಂಭವಿಸ್ತಾನೆ ಇರುತ್ತೆ. ಮಳೆ ಬಂತು ಅಂತಂದ್ರೆ ಪ್ರವಾಹ ಫಿಕ್ಸ್ ಅಂತಾನೆ ಹೇಳ್ಬೋದು. ಸದ್ಯ ದೇವರನಾಡು ಕೇರಳಕ್ಕೆ ಈಗ ಇವತ್ತಿಗೆ ಬಂದಂತ ಮಾಹಿತಿ ಪ್ರಕಾರ ಈಗ ಭೂಕುಸಿತ ಉಂಟಾಗಿ 3 ಜನ ಈಗ ಬಲಿಯಾಗಿರುವಂತದ್ದು. ಸದ್ಯ ಈಗ ಇಡುಕ್ಕಿ ಹಾಗೆ ಕೊಟ್ಟಾಯಂ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಮನೆ ಬಿಟ್ಟು ಆಚೆ ಬರೋದಕ್ಕೂ ಸಾಧ್ಯ ಇಲ್ಲ. ಆಚೆ ಕಡೆ ಬಂದ್ರೆ ಒಂದ್ ಕಡೆ ಪ್ರವಾಹ, ಮನೆ ಒಳಗಿರೋಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಹಾಗಿದ್ರೆ ಜನರು ಏನ್ ಮಾಡ್ಬೇಕು? ಸದ್ಯ ಈಗ ಸಂಭವಿಸಿರುವಂತಹ ಭೂಕುಸಿತ ಈ ಹಿನ್ನೆಲೆಯಲ್ಲಿ ಮನೆ ಮೇಲೆ ಮಣ್ಣು ಕುಸಿದು ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆಗೆ ಹಲವೆಡೆ ಮಣ್ಣಿನಡಿ ಜನರು ಕೂಡ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಯಾಕಂತಂದ್ರೆ ಪ್ರವಾಹದ ತೀವ್ರತೆ ಆ ಮಟ್ಟಕ್ಕೆ ಹೋಗಿರುವಂಥದ್ದು. ಸದ್ಯ ಜನಜೀವನ ಅಷ್ಟೇ ಅಲ್ಲ, ಸಂಚಾರ ಕೂಡ ಅಷ್ಟೇ ಅಸ್ತವ್ಯಸ್ತವಾಗಿರುವಂಥದ್ದು. ಹೆದ್ದಾರಿಗಳು ಕೂಡ ಬಂದಾಗಿದೆ. ರಸ್ತೆಗಳನ್ನ ದಾಟೋದಿಕ್ಕಾಗಲ್ಲ, ರಸ್ತೆ ಮೇಲೆ ಹೋಗೋದಿಕ್ಕೂ ಆಗಲ್ಲ. ರಸ್ತೆಗಳೇ ಅಲ್ಲಿ ಹರಿದು ನದಿಯಂತೆ ತುಂಬಿ ತುಳುಕ್ತಾ ಇದೆ ನೀರು. ಹಾಗಾಗಿ ಒಂದ್ ಕಡೆ ನದಿಗಳು ಕೂಡ ಉಕ್ಕಿ ಹರಿದು ಬಂದಿರುವಂತದ್ದು, ಸೇತುವೆಗಳು ಜಲಾವೃತವಾಗಿದೆ. ಸದ್ಯ ಈಗ ಅಲ್ಲಿರುವಂತಹ 8 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಬರುವಂತಹ ಸಾಧ್ಯತೆ ಇದೆ. ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ನಿಮ್ಮ ಮನೆಯನ್ನು ತೊರೆದು ಸೇಫೆಸ್ಟ್ ಜಾಗಕ್ಕೆ ಹೋಗಿ ಇರಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಮತ್ತೊಂದು ಕಡೆಗೆ 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಕೇರಳದ ಸರ್ಕಾರ. ಹಾಗಾಗಿ ಸದ್ಯಕ್ಕೆ ಅಲ್ಲಿರುವಂತಹ ಜನರನ್ನ ಅಲ್ಲಿನ ಮನೆಯಿಂದ ಪ್ಲೇಸ್ ಇಂದ ತೆಗೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ ಕಳಿಸುವಂತಹ ಕೆಲಸವನ್ನು ಕೂಡ NDRF ಆಗಿರಬಹುದು, ಜೊತೆಗೆ ಅಲ್ಲಿನ ಸರ್ಕಾರ ಈಗ ಮಾಡ್ತಾ ಇದೆ.